Kanakpura, situated to the south of Bangalore, is on the right bank of the river Arkavati. There are 43 village panchayats in the taluk. Major income generation activities include silk production, power looms, brick production, bamboo production, pottery, and other rural industries. Agriculture is the main source of income for people. Green Foundation is working in two locations with Digital Green Partnership, namely Kanakpura of Ramnagara district and Chalkere of Chitradurga district. Green Foundation empower farmers to attain sustainability by providing them with training in sustainable practices that strengthen their economic security and ensure their independence from the financial strains of chemical farming. Conservation of agrobiodiversity and ecology, including soil and water conservation efforts, is also a major facet of Green Foundation's grassroots efforts. Where Digital Green works with existing people-based extension systems, aiming to amplify their effectiveness through ICT-enabled approach. In Kanakpura location, 12 community resource persons are selected by Green Foundation for Digital Green's video production, video dissemination, and video adoption verification trainings. Ms. Sumalata is one among them who received trainings on video production, video dissemination, and adoption verification trainings. She took her roles very seriously to reach out more farmers in her village, and up to now she has produced more than 25 videos related to agriculture and livestock practices. Sumalata also screens videos every week in self-help groups in Tatikuppe village, where her work helped member groups to adopt these practices in their real life to enhance their economic and social status. She confirms these adoptions by doing physical adoption verification as delivered in the Digital Green trainings. Now, Sumalata became the role model for other women in the village. ನಮಸ್ಕಾರ, ನನ್ನ ಹೆಸರು ಸುಮಲತಾ ಅಂತ ಹೇಳಿ. ತಟ್ಕುಪ್ಪೆ ಗ್ರಾಮ, ಕೋಡಿಹಳ್ಳಿ ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ ನಮ್ಮದು. ನಮ್ಮೂರು ತಟ್ಕುಪ್ಪೆ. ನಾನಿದ್ದದ್ದು ತಟ್ಕುಪ್ಪೆಲ್ಲೇ. ನಾನು PUC ಮುಗಿಸಿದ್ದು ಕನಕಪುರದಲ್ಲಿ. ಸೆಕೆಂಡ್ PU ಮುಗಿದಿದ್ದು 2010 11ರಲ್ಲಿ. PUC ಮುಗಿದಾದ್ಮೇಲೆ ನಾನು ನಮ್ಮ ಮನೆಯಲ್ಲೇ ಇದ್ದೆ. ಎಷ್ಟೋ 1 ವರ್ಷ 2 ವರ್ಷ ಇದ್ದೆ. 1 ವರ್ಷದಲ್ಲಿ ಟೈಲರಿಂಗ್ ಮುಗಿಸಿದೆ. ಆಮೇಲೆ ಅದು ಕಂಪ್ಲೀಟ್ ಆಯಿತು. ಮನೆಯಲ್ಲೇ ಇದ್ದೆ, ಏನು ಕೆಲಸನೂ ಇರಲ್ಲ, ಟೈಲರಿಂಗ್ ಮಾಡಿಕೊಂಡು ಸುಮ್ಮನೆ ಆರಾಮಾಗಿ ಮನೆಯಲ್ಲೇ ಇದ್ದೆ. ಅದಾದಮೇಲೆ ನನಗೆ ಈ ಸಂಘ ಸಂಸ್ಥೆ ಅನ್ನೋದು ಪರಿಚಯನೇ ಇರಲಿಲ್ಲ. ಹೇಳ್ಬೇಕು ಅಂತಂದರೆ ಸಂಘ ಅಂತಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನನಗೆ. ವರ್ಕ್ ಮಾಡಬೇಡ್ದು ಇಲ್ಲಿ, ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆದಂಗೆ ಆಯ್ತದೆ, ಜನರುಗಳ ಪರಿಚಯನೂ ಆಯ್ತದೆ, ನಾನು ಸ್ವಲ್ಪ ತಿಳ್ಕೊಬೋದು ಅಂತ ಹೇಳಿ ನಾನು ಒಪ್ಕೊಂಡೆ. ಆಮೇಲೆ ನನಗೆ ಅಲ್ಲಿ ಆಸಕ್ತಿ ಬಂತು. ಅಲ್ಲಿ ಮೊದಲು ನಾಡಗೌಡ ಸರ್ ಅವರು ತುಂಬ ಹೇಳಿದ್ರು. ಅವರು ಮಹಿಳೆಯರು ಯಾವ ರೀತಿ ಬೆಳಿಬೇಕು, ನಾವು ಯಾವ ರೀತಿ ಇರಬೇಕು, ಈಗಿಂದು ಜನ್ರೇಷನಲ್ಲಿ ಮಹಿಳೆಯರು ಹೇಗೆ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ನಾಡಗೌಡ ಸರ್ ಅವರು ತುಂಬ ಹೇಳಿದ್ರು. ನನಗಲ್ಲಿ ಒಂದು ಇನ್ಸ್ಪಿರೇಷನ್ ಅಲ್ಲ, ಅವ್ರು ನನಗೆ ಆ ರೀತಿ ಹೇಳಾದ್ಮೇಲೆ ನಾನು ಯಾಕೆ ಇಲ್ಲಿ ವರ್ಕ್ ಮಾಡಬಾರ್ದು, ನಾನಿಲ್ಲಿ ಮಾಡಿದ್ರೆ ನನಗೂ ಒಂದು ಸ್ವಲ್ಪ ನಾಲೆಡ್ಜ್ ಇಂಪ್ರೂವ್ ಆಯ್ತದೆ, ಸುಮ್ಮನೆ ಮನೆಯಲ್ಲೂ ಇದ್ದೀನಿ ಅಂತ ಹೇಳಿ ನಾನಲ್ಲಿ ಆಯಿತು ಅಂತಂದ್ಬಿಟ್ಟು ನನಗಲ್ಲಿ ಕಾನ್ಫಿಡೆಂಟ್ ಬಂದಿದ್ದು. ನಮಸ್ಕಾರ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಕಳೆದ 3 ವರ್ಷದಿಂದ ನಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಸಹಾಯಕ ಸಂಯೋಜನಾ ಅಧಿಕಾರಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ಸುಮಲತಾ ಎಂಬುವಂಥವರು ಸಹಾಯಕ ಸೇವಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದ್ರ ಬಗ್ಗೆಯೂ ಕೂಡ ನಮ್ಮ ಸುಮಲತಾರವರು ಸಾಕಷ್ಟು ರೀತಿಯಲ್ಲಿ ಅವರ ರೈತರುಗಳ ಒಡನಾಟವನ್ನು ಇಟ್ಟುಕೊಂಡು ಅವರು ಮುಖ್ಯವಾಗಿ ಕೆಲವೊಂದು ವಿಡಿಯೋ ಚಿತ್ರೀಕರಣಗಳನ್ನು ಮಾಡಿ ಆ ವಿಡಿಯೋ ಚಿತ್ರೀಕರಣಗಳನ್ನು ಆಯ್ಕೆ ಮಾಡಿರುವಂತಹ ಗ್ರಾಮಗಳಲ್ಲಿ ಸ್ವಸಹಾಯ ಸಂಘದವರಿಗೆ ಅವರು ಈ ವಿಡಿಯೋನ ಪ್ರದರ್ಶಿಸುವ ಮುಖಾಂತರದಿಂದ ರೈತರಿಗೆ ಒಂದು ಮನದಟ್ಟನ್ನು ಮಾಡಿಕೊಡ್ತಾ ಇದ್ದಾರೆ.
ಮುಖ್ಯವಾಗಿ ಏನಪ್ಪ ಅಂತಂದರೆ ಡಿಜಿಟಲ್ ಗ್ರೀನಿಂದ ಯಾವ ರೀತಿ ವಿಡಿಯೋ ಚಿತ್ರೀಕರಣವನ್ನು ಮಾಡಬೇಕು, ವಿಡಿಯೋ ಪ್ರದರ್ಶನವನ್ನು ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಸ್ವಸಹಾಯ ಸಂಘಗಳಿಗೆ ತಿಳಿಸಬೇಕು ಅನ್ನೋದ್ರ ಬಗ್ಗೆ ಇವರಿಗೆ ಹೆಚ್ಚು ತರಬೇತಿಯನ್ನು ನೀಡಲಾಯಿತು. ಆದ ನಂತರ ಇವರು ಮುಂದೆ ಬಂದು ನಾವು ಈ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗ್ತೀವಿ, ನಾವು ಕೂಡ ಮಹಿಳಾ ಸ್ವಸಹಾಯ ಸಂಘದವ್ರ ಜೊತೆ ನಾವು ಸೇರಿ ಹೆಚ್ಚು ವಿಚಾರಗಳನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಅವ್ರಿಗೆ ವಿಚಾರವನ್ನು ತಿಳಿಸಿ ಸಾಕಷ್ಟು ರೀತಿಯಲ್ಲಿ ಮಹಿಳೆಯರನ್ನು ಅಭಿವೃದ್ಧಿಪಡಿಸ್ತೀನಿ ಅಂತ ಒಂದು ಮುಂದಾಳತ್ವವನ್ನು ವಹಿಸ್ಕೊಂಡು ಇವರು ಹೆಚ್ಚು ಶ್ರದ್ಧೆಯಿಂದ ನಮ್ಮ ಸಂಸ್ಥೆಯಲ್ಲಿ ಹಲವಾರು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈಗ ಇದೇ ರೀತಿ ಇವರು ಏನು ಶ್ರಮವನ್ನು ಪಟ್ಟು ಆಸಕ್ತಿಯಿಂದ ಸ್ವಸಹಾಯ ಸಂಘಗಳಿಗೆ ಹೆಚ್ಚು ವಿಡಿಯೋ ಪ್ರದರ್ಶನಗಳನ್ನು ಮಾಡಿಸಿ ಅವರನ್ನು ಹುರಿದುಂಬಿಸಿ ಪ್ರಚೋದನೆಗೊಳಿಸ್ತಾ ಇದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಕೃಷಿನಲ್ಲಿ ತೊಡಗಬೇಕು, ಕೃಷಿನಲ್ಲಿ ಯಾವ ರೀತಿಯಲ್ಲಿ ಹಲವಾರು ವಿಧಾನಗಳನ್ನು ಅಳವಡಿಸ್ಕೋಬೇಕು, ಮತ್ತು ಇನ್ನಿತರೆ ಸಂಬಂಧಪಟ್ಟಂತಹ ಕೃಷಿ ಆಗ್ಬೋದು, ಕೃಷಿಯೇತರ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗಳಲ್ಲಾದರೂ ಕೂಡ ಆಗ್ಬೋದು, ಇನ್ನಿತರೆ ಚಟುವಟಿಕೆಗಳಲ್ಲೂ ಕೂಡ ಆಗ್ಬೋದು. ಅಂಥದ್ರಲ್ಲಿ ಇವರು ಹೆಚ್ಚು ಶ್ರಮವನ್ನು ವಹಿಸಿ ಏನು ಕೆಲಸ ಕಾರ್ಯಗಳನ್ನು ತೊಡಗ್ತಿದ್ದಾರೆ. ಈ ರೀತಿಯಲ್ಲಿ ಇನ್ನೂ ಹಲವಾರು ಮಹಿಳೆಯರು ಕೂಡ ಹೆಚ್ಚು ಈ ರೀತಿಯಲ್ಲಿ ಮುಂದೆ ಬಂದರೆ ನಮ್ಮ ಮಹಿಳೆಯರನ್ನು ಅಭಿವೃದ್ಧಿಪಡಿಸಲಿಕ್ಕೆ ಹೆಚ್ಚು ಸಹಕಾರಿಯಾಗ್ತದೆ. ಮಹಿಳೆಯರು ಒಂದು ಉನ್ನತ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಏರಲಿಕ್ಕೆ ಇಂತಹ ಮಹಿಳೆಯರು ಇಂದನೇ ಸಾಧ್ಯ ಅಂತ ನಾವು ಈ ಮುಖಾಂತರದಿಂದ ತಿಳಿಸ್ಬೋದು. ಗ್ರೀನ್ ಫೌಂಡೇಶನ್ ಸಂಸ್ಥೆಯಲ್ಲಿ ವಿಡಿಯೋ ಚಿತ್ರೀಕರಣ ಮತ್ತು ವಿಡಿಯೋ ಪ್ರದರ್ಶನ ಎರಡು ನಾನೇ ಮಾಡ್ತಾ ಇರೋದು. ವಿಡಿಯೋ ಚಿತ್ರೀಕರಣ ತೆಗಿಬೇಕಾದ್ರೆ ನಮ್ಮ ವಿಡಿಯೋ ಚಿತ್ರೀಕರಣ ಬೇರೆಯವ್ರು ಯಾರನ್ನು ಕರ್ಕೊಂಡು ಮಾಡಿಸ್ತಾ ಇಲ್ಲ. ಹಳ್ಳಿಗಳಲ್ಲಿ ಅದು ನಮ್ಮೂರಲ್ಲೇ ನಮ್ಮ ಅಕ್ಕಪಕ್ಕದ ಮನೆಯವರು ಅವರನ್ನೇ ವಿಡಿಯೋ ಚಿತ್ರೀಕರಣ ಅವರಿಂದನೇ ವಿಡಿಯೋ ಚಿತ್ರೀಕರಣ ಮಾಡಿಸಿ ಅವರ ಸಂಘಗಳ ಸಂಸ್ಥೆಗಳಿಗೆ ನಾವು ಅದನ್ನ ವಿಡಿಯೋ ಪ್ರದರ್ಶನ ಮಾಡಿಸ್ತಾ ಇದ್ದೀವಿ. ವಿಡಿಯೋ ಚಿತ್ರೀಕರಣ ಅಂತಂದರೆ ಪಂಚಗವ್ಯ, ಜೀವಾಮೃತ, ಮೀನೆಣ್ಣೆ, ಪಶುಪಾಲನೆ, ಆಡು ಸಾಕಣೆ, ಕೋಳಿ ಸಾಕಣೆ, ಮತ್ತು ಜನರಲ್ ಆಗಿ ಅಂತಂದರೆ ಹಸುಗಳಿಗೆ ಏನಾದ್ರೂ ಕಾಯಿಲೆ ಬಂದರೆ ಅದು ಯಾವ ರೀತಿ ನಮ್ಮ ಮನೇಲೇನೇ ಇರುವಂತಹ ವಸ್ತುಗಳಿಂದನೇ ಪರಿಹಾರ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ವಿಡಿಯೋ ಚಿತ್ರೀಕರಣ ಮಾಡಿ ಅವರಿಗೆ ವಿಡಿಯೋ ತೋರಿಸ್ತಾ ಇದ್ದೀವಿ. ಆ ವಿಡಿಯೋ ತೋರಿಸಿದಾಗ ನಾವೇನೇನೇ ಬರ್ತಾ ಇದ್ದೀವಿ ಅಂತ ಜನಗಳು ತುಂಬಾ ಖುಷಿ ಪಡ್ತಾರೆ. ನಾನು ಒಂದು 2 ಏರುಮಡಿ ಇದರಲ್ಲಿ ಮತ್ತು ಇನ್ನೊಂದು ಯಾವುದೋ ಬೇರೆ ವಿಡಿಯೋ ಚಿತ್ರೀಕರಣ ತೊಡಗಿ ನಾನೇ ಅದನ್ನ ಆ್ಯಕ್ಟಿಂಗ್ ಮಾಡಿದ್ದೀನಿ. ನಾನೇ ನೋಡಿದಾಗ ನನಗೂ ತುಂಬ ಸಂತೋಷ ಆಯಿತು. ನಮ್ಮ ಮನೆಯಲ್ಲೂ ತೋರಿಸಿದಾಗ ನಮ್ಮ ಅಪ್ಪ ನಮ್ಮಮ್ಮನೂ ತುಂಬ ಸಂತೋಷಪಟ್ಟರು ನೋಡಿ. ಹಾಗೇನೇ ಅದನ್ನು ಅವ್ರು ನೋಡಿ ಜನಗಳು ನಮ್ಮ ಊರಲ್ಲೇನೆ ಅವ್ರು ನೋಡಿ ಅಳವಡಿಕೆನೂ ಮಾಡ್ಕೊಂಡಿದ್ದಾರೆ. ಮತ್ತು ಮುಂದೆ ಅವರು ಅಳವಡಿಕೆ ಮಾಡಿಕೊಂಡು ಸುಮಾರು ವಿಷಯಗಳನ್ನ ಅವರು ಅಕ್ಕಪಕ್ಕದ ಮನೆಯವ್ರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಈಗೇನೇ ಮಹಿಳೆಯರು ಆರ್ಥಿಕವಾಗಿ ಅವರು ಮುಂದುವರಿಬೇಕು. ಈ ರೀತಿ ಅವರು ಜೀವನದಲ್ಲಿ ಅವರು ಮುಂದೆ ತೊಡಗಿಸ್ಕೋಬೇಕು ಅವರವರ ಕೆಲಸ ಕಾರ್ಯಗಳನ್ನ. ಇದೇ ರೀತಿ ಮಹಿಳೆಯರು ಮುಂದುವರಿಬೇಕು ಅಂತ ಕೇಳ್ಕೊತೀನಿ.